ವೆಲ್ಕಮ್ ಟೆಕ್ ಸ್ಮಾರ್ಟ್ ಫ್ರೆಂಡ್ಸ್. ಮೊದಲಿಗೆ ನೀಟ್ ಸ್ಕ್ಯಾಮ್ ಬಗ್ಗೆ ಅಪ್ಡೇಟ್ ಕೊಡೋದಾದರೆ ಫ್ರೆಂಡ್ಸ್, ಭಾಳ ಸ್ಟೂಡೆಂಟ್ಸು ನೀಟ್ ಬಗ್ಗೆ ಕೇಳ್ತದ್ದು ರೀ ಎಕ್ಸಾಮ್ ನಡೆಸ್ಬೋದಲ್ಲ ಅಂತ. ಫ್ರೆಂಡ್ಸ್, ಈಗ ಲೇಟೆಸ್ಟು ಸ್ಕ್ಯಾಮ್ ಬಗ್ಗೆ ಅಪ್ಡೇಟ್ ಕೊಡೋದಾದರೆ ಈಗ ಆಲ್ರೆಡಿ NTA ಅವರು ಏನು ಮಾಡಿದ್ದಾರೆ ಅಂದರೆ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಒಂದು 2 ಅವರ್ ಬ್ಯಾಕು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಏನು ಮಾಡಿದ್ದಾರೆ, ಒಂದು ತಜ್ಞರ ಸಮಿತಿ ರಚಿಸಿ ಅದೇನು ನಡೀತಾ ಸೇಮ್ ಮಾರ್ಕ್ಸ್ ಎಲ್ಲ ತೊಗೊಂಡೆಲ್ಲ ಸೆಂಟ್ರಲ್ಲಿ ರಿಸಲ್ಟ್ನ ರಿವ್ಯೂಫಿಕೇಷನ್ ಮಾಡ್ತಾನೆ ಅಂತ ಹೇಳಿದ್ದಾರೆ. ಅದು ರಿವ್ಯೂಫಿಕೇಷನ್ ಆದಮೇಲೆ ಅಪ್ಡೇಟ್ ಕೊಡ್ತಾನೆ ಅಂತ ಹೇಳಿದ್ದಾರೆ. ಅದರ ಕೋರ್ಟಲ್ಲಿ ಕೂಡ ಆಲ್ರೆಡಿ ನಡೀತಾ ಇದ್ದು ಏನಾಗುತ್ತೆ ನೋಡೋಣ. ಅಪ್ಡೇಟು ಆದಷ್ಟು ಬೇಗ ಅಪ್ಡೇಟ್ ಬರುತ್ತೆ ಅನ್ಕೋತೀನಿ, ಯಾಕಂದರೆ ಎಲ್ಲ ಸ್ಟೇಟಲ್ಲಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದಿದೆ, ಅದಕ್ಕೋಸ್ಕರ. ಓಕೆ ಫ್ರೆಂಡ್ಸ್, ಇದು ಅಪ್ಡೇಟ್ ಆಗಿತ್ತು. ನಾನು ನೆಕ್ಸ್ಟ್ ಏನಾದ್ರು ಬಂದ ತಕ್ಷಣ ಅಪ್ಡೇಟ್ ಮಾಡ್ತೀನಿ ನಿಮಗೆ. ನೆಕ್ಸ್ಟ್ ಏನಂದರೆ ಕರ್ನಾಟಕ ನೀಟ್ ರಿಜಿಸ್ಟ್ರೇಷನ್ ಯಾವಾಗ ಸ್ಟಾರ್ಟ್ ಆಗೋದು ಅಂತ ಕೇಳ್ತಾ ಇದ್ದಾರೆ. ಫ್ರೆಂಡ್ಸ್, ಕರ್ನಾಟಕ ನೀಟ್ ರಿಜಿಸ್ಟ್ರೇಷನ್ ನೀವು ಅಲ್ಲಿ ಕನ್ಫ್ಯೂಸ್ ಮಾಡ್ಕೊಡ್ತಾರೆ. ಒಂದು ನೋಟಿಫಿಕೇಶನ್ ನೋಡಿರ್ಬೋದು ನೀವು, 3 ಡೇಸ್ ಟೈಮ್ ಕೊಡ್ತಾರೆ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಅಂತ ಹೇಳಿದ್ರಲ್ಲ ಫ್ರೆಂಡ್ಸ್. ಅದು ರಿಸಲ್ಟ್ ಆದ ಮರುದಿನ ಅಲ್ಲ, ಅದು 3 ಡೇಸು ನಿಮಗೆ ಟೈಮ್ ಕೊಡ್ತಾರೆ ರಿಜಿಸ್ಟ್ರೇಷನ್ ಮಾಡೋಕ್ಕಂತ ಹೇಳಿದರು. ಫ್ರೆಂಡ್ಸ್, ಇವಾಗ ಕರ್ನಾಟಕ ನೀಟ್ ರಿಜಿಸ್ಟ್ರೇಷನ್ ಯಾವಾಗ ಸ್ಟಾರ್ಟ್ ಆಗೋದು ಅಂದರೆ ಮೋಸ್ಟ್ ಪ್ರಾಬಲಿ ಇನ್ನು 2-3 ದಿನದಲ್ಲಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ವೀಕಲ್ಲಿ ಪಕ್ಕ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನೀವು ಸ್ಟಾರ್ಟ್ ಆದಮೇಲೆ ಏನು ಮಾಡಬೇಕಂದ್ರೆ ಟೈಮ್ ಕೊಡ್ತಾರೆ ನಿಮಗೆ 5 to 10 ಡೇಸ್ ಟೈಮ್ ಕೊಡ್ತಾರೆ. ಯಾರು ಓನ್ಲಿ ನೀಟ್ ಬರೋದಿಲ್ಲ, ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ನಿಮ್ಮದು ಯೂಸರ್ ID ಪಾಸ್ವರ್ಡ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾಕಂದರೆ ಈ ಸತಿ ಆಫ್ಲೈನ್ ಡಾಕ್ಯುಮೆಂಟ್ಸ್ ಇಲ್ಲ, ಎಲ್ಲ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್, ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಳ್ಳಿ. ಆಮೇಲೆ ನಿಮ್ಮದು ಕಾಲೇಜ್ ಲಿಸ್ಟು ನೀವೇನು ಹಾಕಬೇಕಂತ ನೀಟ್ ಮೆಡಿಕಲ್ದು ಕಾಲೇಜ್ ಲಿಸ್ಟ್ ಕೂಡ ನಿಮ್ಮ ಪ್ರೈವೇಟ್ ಪ್ರಕಾರ ರೆಡಿ ಇಟ್ಕೊಳ್ಳಿ. ಯಾಕಂದರೆ ನಿಮ್ಮದು KCT ಮತ್ತು ನೀಟು ಎರಡು ಎಟ್ ಎ ಟೈಮ್ ನೀವು ಆಪ್ಷನ್ ಮಾಡೋದಿರುತ್ತೆ. ಎಟ್ ಎ ಟೈಮ್ ಯಾವ ರೀತಿ ಅಂದರೆ ನೀವು ಯಾವ್ದು ಬೇಕಾದ ಫಸ್ಟ್ ಹಾಕ್ಬೋದು. ಫಸ್ಟ್ ಒಂದು ಮೆಡಿಕಲ್, ಒಂದು ಇಂಜಿನಿಯರಿಂಗ್ ಯಾವ್ದು ಬೇಕಾದ ಹಾಕ್ಬೋದು. ನೀವು ಫಸ್ಟ್ ಮೆಡಿಕಲ್ ಹಾಕಿ, ಆಮೇಲೆ ಇಂಜಿನಿಯರ್ ಹಾಕಿ, ಆಮೇಲೆ ಡೆಂಟಲ್ ಹಾಕಿ, ಯಾವ ರೀತಿ ಬೇಕಾದ ಹಾಕ್ಬೋದು. ಸೊ ಅದಕ್ಕೋಸ್ಕರ ಎರಡು ಎಟ್ ಎ ಟೈಮ್ ನಡೆಯೋದ್ರಿಂದ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಎರಡು ಇಟ್ಕೊಳ್ಳಿ. ಆಲ್ಟರ್ನೇಟಿವ್ ಇನ್ ಕೇಸ್ ಮೆಡಿಕಲ್ ಸಿಗಲಿಂದ ನೆಕ್ಸ್ಟ್ ಯಾವುದು, ಡೆಂಟಲ್ ಸಿಗಲಿಂದ ನೆಕ್ಸ್ಟ್ ಯಾವುದು, ಮತ್ತು ಇಂಜಿನಿಯರ್ ಬೇಕಾದ್ರೆ ಇಂಜಿನಿಯರಿಂಗ್ಗೆ ನೆಕ್ಸ್ಟ್ ಯಾವುದು ರೆಡಿ ಇಟ್ಕೊಳ್ಳಿ. ಓಕೆ, ಇವಾಗ ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ ನೀಟ್ ರಿಜಿಸ್ಟ್ರೇಷನ್ ಆದಮೇಲೆ. ಇವತ್ತು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು ಏನಂದರೆ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ KCTದು ಇಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಬಂದ ತಕ್ಷಣ ಆಪ್ಷನ್ ಸ್ಟಾರ್ಟ್ ಮಾಡ್ತಾನೆ ಇದ್ದಾರೆ. ಸೊ ಇನ್ನೂ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ. ಸೀಟ್ ಮ್ಯಾಟ್ರಿಕ್ಸ್ ಏನಂದರೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಸ್ ಇದೆ ಅಂತ ಒಂದು ಸೀಟ್ ಮ್ಯಾಟ್ರಿಕ್ಸ್ ಗೌರ್ಮೆಂಟ್ ಅವರು ಕೊಡ್ತಾರೆ. ಓವರಾಲ್ ಕರ್ನಾಟಕದಲ್ಲಿರೋ ಕಾಲೇಜಸ್ ಲಿಸ್ಟ್ನ ಕೊಟ್ಟು ಅದರ ಮುಂದೆ ಇಷ್ಟು ಸೀಟ್ಸು ಅವೈಲೇಬಲ್ ಇದೆ ಅಂತ ಕೊಡ್ತಾರೆ. ಮೋಸ್ಟ್ ಪ್ರಾಬಲಿ ಒಂದು ಕಾಲೇಜಲ್ಲಿ ಒಂದು ಬ್ರಾಂಚ್ಗೆ 60 ಇದೆ. ಸೊ ಅದನ್ನೆಲ್ಲ ಒಂದು ಮೆನ್ಷನ್ ಮಾಡ್ತಾರೆ, ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಈ ಕ್ಯಾಟಗರಿ ಎಷ್ಟಿಂದ ಸ್ಪ್ಲಿಟ್ ಮಾಡ್ತಾರೆ ಅದನ್ನ. ಓಕೆ, ಸ್ಪ್ಲಿಟ್ ಆದಮೇಲೆ ಅದನ್ನು KA ಅವ್ರಿಗೆ ಕಳಿಸ್ತಾರೆ. KA ಅವ್ರಿಗೆ ಕಳಿಸಾದ್ಮೇಲೆ KA ಅವ್ರು ಅದನ್ನ ಕನ್ಸಿಡರ್ ಮಾಡ್ಕೊಂಡು ನಿಮ್ಮ ಆಪ್ಷನ್ ಎಂಟ್ರಿಗೆ ಕನ್ಸಿಡರ್ ಮಾಡ್ತಾರೆ ಆ ಸೀಟ್ ಮ್ಯಾಟ್ರಿಕ್ಸ್ನ. ಸೊ ಆ ಸೀಟ್ ಮ್ಯಾಟ್ರಿಕ್ಸ್ ನೆಕ್ಸ್ಟ್ ವೀಕಲ್ಲಿ ಬರ್ಬೋದು ಅಂತಂದರೆ, ನೆಕ್ಸ್ಟ್ ವೀಕ್ ಬಂದ ತಕ್ಷಣ ಆಪ್ಷನ್ ಎಂಟ್ರಿ ಅಂದರೆ ರಿಜಿಸ್ಟ್ರೇಷನ್ ಮುಗಿಬೇಕು. ನೀಟ್ ರಿಜಿಸ್ಟ್ರೇಷನ್ ಮುಗಿದ ಮೇಲೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಸೊ ರಿಜಿಸ್ಟ್ರೇಷನ್ ಮುಗಿಯೋಕ್ಕೆ ಮೋಸ್ಟ್ ಪ್ರಾಬಲ್ 10 ಡೇಸ್ ಅಂದ್ಕೊಳ್ಳಿ. ಈಗ ನಾಳೆ 10ಇಂದ ಸ್ಟಾರ್ಟ್ ಆದರೂ 12ಇಂದ ಸ್ಟಾರ್ಟ್ ಆದರೂ 20 ಆಗುತ್ತೆ. ಸೊ ಮೋಸ್ಟ್ ಪ್ರಾಬಲಿ ಈ ಮಂತ್ ಎಂಡು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋ ಚಾನ್ಸ್ ಇದೆ, KCT ಮತ್ತು ನೀಟು. ಓಕೆ, ಇನ್ ಕೇಸ್ ಇದೆಲ್ಲ ಕರೆಕ್ಟಾಗಿ ಆದರೆ ಡಾಕ್ಯುಮೆಂಟ್ ಅಪ್ಲೋಡು ಮತ್ತು ನೀಟ್ ರಿಜಿಸ್ಟ್ರೇಷನ್ ಎಲ್ಲ ಕಂಪ್ಲೀಟಾಗಿ ಮುಗಿದ್ರೆ ಗೌರ್ಮೆಂಟ್ ಕಡೆಯಿಂದ ಸೀಟ್ ಮ್ಯಾಟ್ರಿಕ್ಸ್ ಬಂದರೆ ಮೋಸ್ಟ್ ಪ್ರಾಬಲಿ ಈ ಮಂತ್ ಎಂಡ್ ಸ್ಟಾರ್ಟ್ ಆಗೋ ಚಾನ್ಸ್ ಇದೆ. ಇಲ್ಲ ಅಂದರೆ ಫಸ್ಟ್ ವೀಕ್ ಆಫ್ ಜುಲೈ ಅಂತೂ ಸ್ಟಾರ್ಟ್ ಆಗುತ್ತೆ. ಇದು ನೀಟ್ದೊಂದು ಅಪ್ಡೇಟ್ ಬರಬೇಕಲ್ವ. ಈಗ ಸ್ಕ್ಯಾಮ್ ಅಪ್ಡೇಟ್ ಬಂದ ತಕ್ಷಣ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ ಇದು ಅಪ್ಡೇಟ್ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.